ನಾವು ಹೆಂಗಿರಬೇಕು, ಯಾವ ಥರ ಇರಬೇಕು ಅದು ನೀವನ್ನ ಹಾಕ್ಕೊಂಡು ಬಂದಿದ್ವಿ. ಯಾಕೆ ಜನ ಈ ಥರ ಬಿಡ್ತಾರೆ, ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಮೈಂಡಿಗೆ ಶುರುವಾಯಿತು. ಅದೇ ಹೇಳಿದ್ದು, ನಾನು ಬೇರೆದು ಓಲ್ಡ್ ಏಜ್ ಹೋಮ್ ಯಾವಾಗ ನೋಡಿದೆ ಆ ಪೆಥೆಟಿಕ್ ಸೆನ್ಸೇಷನ್ಸು ತುಂಬ ವರ್ಸ್ಟಾಗಿತ್ತು. ಇವತ್ತು ಸಮಾಜದಲ್ಲಿ ಹೆಂಗಾಗಿದೆ ಅಂದರೆ ಮಕ್ಕಳು ಸ್ಯಾಟರ್ಡೆ ಸಂಡೇನೇ ಮಾತಾಡ್ಬೋದು, ಅಲ್ಲಿವರೆಗೂ ಮಾತಾಡ್ಸೋಕ್ಕಾಗಲ್ಲ. ನೀವು ಮನೇಲಿ ನೋಡ್ಕೊಳಕ್ಕಾಗಲ್ವಾ, ಕರ್ಕೊಂಬನ್ನಿ, ನಾವು ನೋಡ್ಕೋತೀವಿ. ಆ 2 ಅವರ್ಸೇ ಇರ್ಬೋದು, ಚೆನ್ನಾಗೇ ಇರ್ಬೋದು, ಚೆನ್ನಾಗೇ ಆಗ್ಬೋದು, ಅದು ನೀವು ತಲೆ ಕೆಡಿಸ್ಕೊಬೇಡಿ. ನನ್ನ ಕತೆ ತುಂಬ ಚಿಕ್ಕ ಕತೆ ಇರಬಹುದು ಮತ್ತು ಅಂದ್ಕೊಂಡಂಗೆ ಸಾಧಿಸೋಕ್ಕೆ ಸಡನ್ನಾಗಿ ಶುರುವಾಯಿತು 1999 ಮತ್ತು ನನ್ನ ಕತೆ ಸ್ಟಾರ್ಟ್ ಆಗಿದ್ದು ನನ್ನ ಜನ್ಮ 1970 ಮೈಸೂರು ಸಿಟಿಯಲ್ಲಿ ನನ್ನ ಜನ್ಮ ಆಗಿತ್ತು. 2 ವರ್ಷ ಮೈಸೂರಲ್ಲಿದ್ದು ನನ್ನ ಜನ್ಮ ಆದಮೇಲೆ 2 ತಿಂಗಳು ಜನ್ಮದಾದಮೇಲೆ ನಾವು MP ಕೊಟ್ಟೋಗಿದ್ವಿ ಮಧ್ಯಪ್ರದೇಶಲ್ಲಿ. ವಿಲಾಯ್ ಸ್ಟೀಲ್ ಪ್ಲ್ಯಾಂಟಲ್ಲಿ ನಮ್ಮ ತಂದೆ ಶ್ರೀ ಚಿದಂಬರರಾವ್ ಅಂದ್ಬಿಟ್ಟು ಅವರು ಮ್ಯಾನೇಜರ್ ಆಗಿದ್ದರು ವಿಲಾಯ್ ಸ್ಟೀಲ್ ಪ್ಲ್ಯಾಂಟ್ಗೆ. ಅಲ್ಲಿ ಜರ್ನಿ ನನ್ನ 16 ವರ್ಷ ಅಲ್ಲಿದ್ದಿತ್ತು. ಅದು ಕಾಸ್ಮೆಟಿಕ್ ಸಿಟಿ ಅಂದರೆ ಎಲ್ಲರೂ ಎಲ್ಲ ಥರ ಭಾಷೆಯವರು ಎಲ್ಲರೂ ಕಷ್ಟ ಸುಖ ಏನಿದೆ ಅಂತ ನಮ್ಮ ಕನ್ನಡಿಗರು 150 ಫ್ಯಾಮಿಲಿ ಬಿಟ್ಟರೆ ಇನ್ನು ಎಲ್ಲರೂ ಎಲ್ಲ ಥರದ್ದು ಜನನೂ ನಾವು ನೋಡಿದ್ದೀವಿ. ಒಂದು 16 ವರ್ಷದ ಪ್ರಯಾಣದಲ್ಲಿ ಕಷ್ಟ ಸುಖ ಪರ್ಟಿಕ್ಯುಲರಲ್ಲಿ ನೋಡಿದ್ವಿ. ಅದು ನನಗೆ ಇನ್ಸ್ಪಿರೇಷನ್ನು. ನಮ್ಮ ತಂದೆನೂ ತುಂಬ ಎಂತಾರೆ ಸರ್ವಿಸ್ ಮೈಂಡೆಡು. ಸ್ಕೂಲ್ಸು ಕಾಲೇಜಸಲ್ಲೆಲ್ಲ PTA ಅಂದರೆ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ಎಲ್ಲರಿಗೂ ಹೆಲ್ಪ್ ಮಾಡಿ, ಆಮೇಲೆ ಕನ್ನಡ ಸಂಘ ಅಂತ ಇತ್ತು ಅಲ್ಲಿ. ಕನ್ನಡ ಸಂಘದಲ್ಲಿ ತುಂಬ ನಾಟಕಗಳು, ಪ್ರೆಸೆಂಟೇಷನ್ಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ನಾವು ಅದೇ ದಾರಿ ಬರ್ತಾಯಿದ್ವಿ, ಮಾಡಿದ್ದೀವಿ. ತುಂಬ ನಾಟಕಗಳು ಎಲ್ಲ ಮಾಡಿದ್ದೀವಿ. ಅದರ ಆಮೇಲೆ 87 ನಮ್ಮ ತಂದೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕಾಗಿ ಹೋದ್ಮೇಲೆ ನಾವು ಮೈಸೂರಿಗೆ ತಿರ್ಗಾ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವಾಗ 10th ಇದ್ದಾಗ ಇದೇ DMS ಅಂತ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಮೈಸೂರಲ್ಲಿ. ಅಲ್ಲೂ ಅಷ್ಟೇ ಸೋಷಲ್ ಪ್ರೊಡಕ್ಟಿವ್ ವರ್ಕ್ ಅಂತ ನಮಗೆ ನಮ್ಮ ಪ್ರಿನ್ಸಿಪಲ್ಲು ಮಿಸ್ಟರ್ ನಾಗರಾಜ್ ಅಂತ ಇದ್ದರು. ಅವರು ಚೆನ್ನಾಗಿ ನಮಗೆ ಹೊಡೆದು ಮಾಡಿಸೋರು, ಕ್ಲೀನ್ ಮಾಡಿಸೋರು. ಇದೆಲ್ಲ ಒಂದು ಚಿಕ್ಕದು ಘಟನೆಗಳು. ನಾವು ಹೆಂಗಿರಬೇಕು, ಯಾವ ಥರ ಇರಬೇಕು ಅದು ನೀವನ್ನ ಹಾಕ್ಕೊಂಡು ಬಂದಿದ್ವಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ RSS ಇದು ಎಲ್ಲ ಮನೆಗಳಲ್ಲಿ ಇತ್ತು. ಅದು ನೀವು ಹಾಕ್ಕೊಂಡು ಹಂಗೆ ಬಂದ್ವಿ. ನನ್ನ ಡಿಗ್ರಿ ತಿರ್ಗಾ ವಿದ್ಯಾವರ್ಧಕಲ್ಲಿ ಆಯಿತು. ಅದಾದಮೇಲೆ ಇನ್ನೇನು ಮಾಡಬೇಕು ಅಂತ CA ತೊಗೊಂಡೆ. CA ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರಲ್ಲಿ ಎಪ್ಸನ್ ಸಿಂಗಾಪುರಲ್ಲಿ ಕೆಲಸ ಸಿಕ್ತು. ಆಮೇಲೆ ಅದು ಎಪ್ಸನ್ ಇಂಡಿಯಾಗೆ ಚೇಂಜ್ ಆಯಿತು. ಇದೇ ನನ್ನ ಪ್ರಯಾಣ ನಡೀತಾ ಇತ್ತು. ಆ ಪ್ರಯಾಣ ನಡೀತಾ ಇರಬೇಕಾದ್ರೆ ತಿರ್ಗಾ ಒಂದು ಘಟನೆಯಿಂದ 2008 ತಿರ್ಗಿ ಮೈಸೂರು ವಾಪಸ್ ಹೋಗ್ಬೇಕಾದ್ರೆ ಬಂತು. ಆ ಟೈಮಲ್ಲಿ ತುಂಬ ನಾವು ಕೆಳಗಡೆ ಬಿದ್ದುಬಿಟ್ಟಿದ್ವಿ. ತುಂಬ ಕಷ್ಟ ಆಯಿತು. ಒಂದು ಆಕ್ಸಿಡೆಂಟ್ ಸ್ಮಾಲ್ ಆಯಿತು. ಕಾಲು ಪೂರ್ತಿ ರಾಡ್ ಆಗಿದೆ, ಈಗಲೂ ರಾಡ್ಗಳು ಇದೆ. 19 ಪೀಸ್ ಆಯಿತು. ಆಮೇಲೆ ಏನು ಮಾಡಬೇಕು ಅಂತ ಓಡಾಡ್ತಾಯಿದ್ವಿ. ಸರಿ, ತಿರ್ಗಾ ಬೆಂಗಳೂರು ಬರಬೇಕಾದ ಪರಿಸ್ಥಿತಿ ಬಂತು. ಮೈಸೂರಲ್ಲಿ ಆಪರ್ಚುನಿಟೀಸ್ ಕಮ್ಮಿ ಇತ್ತು ಆ ಟೈಮಲ್ಲೆಲ್ಲ. ಈಗ ದೊಡ್ಡದಾಗಿದೆ ಮೈಸೂರು, ಬಟ್ ಈಗಲೂ ಆಪರ್ಚುನಿಟಿ ಕಷ್ಟ. ಬಟ್ ಇರೋದಲ್ಲಿ ನಾವು ಇರಬಹುದು ಅಂತ ಇದೆ ಈಗಲೂ. ಬಟ್ ನಾವು ಮೈಸೂರಿಂದ ತಿರುಗಿ ಇಲ್ಲಿ ಬಂದ ಮೇಲೆ 2000 ಆಲ್ಮೋಸ್ಟ್ ಆಲ್ 2008 ಆದಮೇಲೆ 2020ವರೆಗೂ 2019 ಈ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಓಲ್ಡ್ ಏಜ್ ಹೋಮಿಗೆ ಹೋಗಿದ್ವಿ. ನಮ್ಮ ಸಿಸ್ಟರು ಅವ್ರ ಅತ್ತೆ ಅಲ್ಲಿ ಬಿಟ್ಟಿದ್ದರು. ಅಲ್ಲಿ ನೋಡಿದಾಗ ಪೆಥೆಟಿಕ್ ಸಿಚುಯೇಷನ್ಸು ತುಂಬ ಆಯಿತು. ನೋಡಿದೆ, ತುಂಬ ಬೇಜಾರಾಯಿತು. ಯಾಕೆ ಜನ ಈ ಥರ ಬಿಡ್ತಾರೆ, ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಮೈಂಡಿಗೆ ಶುರುವಾಯಿತು. ನಾವು ಬಿಟ್ಟಿದ್ದೀವಿ. ನಾವು
ಕಾರಣದಿಂದ ಒಂದು ಬಿಟ್ಟಿದ್ದೀವಿ. ಎಲ್ಲರೂ ಕಾರಣದಿಂದ ಬಿಡ್ತಾರೆ, ಯಾರು ಕಾರಣದಿಂದ ಬಿಡಲ್ಲ ಅಂತ ಏನಿಲ್ಲ. ಬಟ್ ಕಾರಣದಿಂದ ಬಿಟ್ಟಾಗ ಏನು ಕಾರಣ, ಯಾಕೆ ಇವರು ನೋಡ್ಕೊಳ್ಳಲ್ಲ, ಯಾಕೆ ಇವ್ರಿಗೆ ನೋಡ್ಕೊಳಕ್ಕಾಗಲ್ಲ, ಇಲ್ಲವ್ರು ಏನು ಮಾಡಬೇಕು, ನೋಡ್ಕೊಳಕ್ಕೆ ಏನು ಮಾಡಬೇಕು, ಇಷ್ಟು ನನ್ನ ಮೈಂಡಲ್ಲಿ ಓಡಾಡ್ತಾಯಿತ್ತು. ಆಮೇಲೆ ಇದೇ ಥರ ಆಗ್ತಾ ಇರ್ಬೇಕಾದ್ರೆ ಅಲ್ಲೇ 2-3 ತಿಂಗಳು ಅಲ್ಲೇ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಮನೆ ಮೈಸೂರಲ್ಲಿ ಪಕ್ಕದಲ್ಲಿ ಒಬ್ಬರು PLD ಬ್ಯಾಂಕ್ ಮ್ಯಾನೇಜರು, ಅವರು ಸುನಂದಮ್ಮ ಅಂದ್ಬಿಟ್ಟು ಅವರು ಬಿದ್ದುಬಿಟ್ಟಿದ್ರು. ಪೂರ್ತಿ ಮೈಯೆಲ್ಲ ರಕ್ತ ಏನೂ ಇರಲಿಲ್ಲ. ಅವ್ರ ಮನೆಯವ್ರು ಕೇಳಿದ್ರು, ನೀವು ಏನಾದ್ರು ಇಟ್ಕೊಳ್ಳೋಕ್ಕಾಗತ್ತಾ, ನೀವು ಹೆಂಗೆ ಇಟ್ಕೋತೀರೋ ಇಟ್ಕೊಂಡು ನಾವೇನೂ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಏನೂ ಕೊಡೋಕ್ಕಾಗಲ್ಲ. ಆಯಿತು, ಒಂದು ನಮ್ಮ ಕಾನ್ಸೆಪ್ಟ್ ಅಲ್ಲಲ್ಲಿ ನೋಡ್ತಾ ಇದ್ವಿ. ಅವಾಗೇ ನಮ್ಗೆ ಅರ್ಥ ಆಯಿತು ಇದು ಎಲ್ಲೋ ನಾವು ಶುರು ಮಾಡಬೇಕು ಅಂತ. ಫ್ರ್ಯಾಂಕಾಗಿ ಕೇಳಿದ್ವಿ, ಪಾಕೆಟ್ನಲ್ಲಿ ನೋಡಿದ್ರೆ ₹1 ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಸರಿ, ಹೀಗೆ ರಾಜೇಶ್ವರಿ ನಗರದಲ್ಲಿ ರೋಡಲ್ಲಿ ಹುಡುಕ್ತಾ ಇದ್ವಿ, ಎಲ್ಲರೂ ಒಂದು ಜಾಗ ಸಿಗತ್ತಾ ಆಮೇಲೆ ಹುಡ್ಕೋಣ ಏನೋ ಮಾಡೋಣ ಅಂತ. ನಮಗೆ ಕಾಂಪ್ಲೆಕ್ಸ್ ಹಿಂದೆ ಒಂದು ಜಾಗ ನೋಡಿದ್ವಿ, ಸ್ಕೂಲ್ ಇತ್ತು. ಆ ಸ್ಕೂಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಎದುರುಗಡೆ ಮನೆಯವ್ರು ಕೇಳಿದ್ವಿ ಏನಪ್ಪ ಅಂತ. ಅವರು ಓನರ್ದು ನಂಬರ್ ಕೊಟ್ಟರು. ಓನರ್ನ ಫೋನ್ ಮಾಡಿದ್ಮೇಲೆ ಕೇಳಿದ್ವಿ ಏನು ಅಂತ, ನೀವು ಕೊಡ್ತೀರಾ ಅಂತ. ಖಂಡಿತ ಕೊಡ್ತೀವಿ, ಒಳ್ಳೆ ಕೆಲಸಕ್ಕೆ ಕೊಡ್ತೀವಿ ನಾವು, ನೀವು ಮಾಡ್ತೀನಿ ಅಂದರೆ ಕೆಲಸ ಮಾಡ್ತೀವಿ, ಬನ್ನಿ ನೋಡೋಣ ಅಂತ. ನೋಡಿದ್ವಿ, ಚೆನ್ನಾಗಿತ್ತು, ಪೂರ್ತಿ ಧೂಳು. ಸ್ಕೂಲು ಕ್ಲೋಸ್ ಆಗಿ 1 ವರ್ಷ ಆಗೋಗಿತ್ತು, ಧೂಳಿತ್ತು. ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ. ನಾನು ಹೇಳಿದೆ, ವಿಜಯ್ ಸರ್, ಅವ್ರ ಹೆಸರು ವಿಜಯ್ ಅಂತ, ನಂಗೆ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇಲ್ಲ ಸರ್, ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ಕೀ ತೊಗೊಳ್ಳಿ ಸರ್, ಯಾವಾಗ ಆಗುತ್ತೆ ಅಡ್ವಾನ್ಸ್ ಕೊಡಿ ಸರ್ ಅಂದರು. ಈ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಅವರೇ ಕಾರಣ. ಇಲ್ಲೋಗಿದ್ದಿದ್ರೆ ಇದು ಜರ್ನಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಪಾಕೆಟಲ್ಲಿ ₹15-20 ಇಟ್ಕೊಂಡು ನಾವು ಓಲ್ಡ್ ಏಜ್ ಹೋಮ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಎಲ್ಲ ನಗ್ತಾರೆ, ಎಲ್ಲಿ ಆಗುತ್ತೆ ಅಂತ. ಸರಿ, ಏನು ಗೊತ್ತಿದೆ ನಮಗೇನು, ಇನ್ನೊಂದು ಏನಿದೆ, ಹೆಂಗೆ ಇಟ್ಕೋಬೇಕು, ಇದನ್ನು ಆವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವ ಥರ ಮಾಡೋದ, ಹೆಂಗೆ ಮಾಡೋದು ಅಂತ. ಅದೇ ಮಧ್ಯದಲ್ಲಿ 1-2 ಹುಡುಗಿಯವ್ರನ್ನ ನಾವು ಮನೆಗೆ ಕಲಿಸಿದ್ವಿ ನಾವು. ಆವಾಗ ಅದು ಗೊತ್ತು, ಅದು ಪ್ರಾಬ್ಲಮ್ಸ್ ಏನಿದೆ ಅಂತ ಗೊತ್ತಾಗ್ತಾಯಿತ್ತು. ನಾವು ಇನ್ನೊಬ್ಬರು ಇದ್ದರು, ಅವರು ನಮ್ಮ ಜೊತೆ ಸೇರಿ ಅವ್ರು ಹೇಳಿದ್ರು, ಇಲ್ಲ ನಾವು ಜರ್ನಿ ಸ್ಟಾರ್ಟ್ ಮಾಡಿಬಿಡೋಣ, ಏನೂ ತೊಂದರೆ ಇಲ್ಲ, ಅದನ್ನು ನಾವು ಬ್ಯಾಕ್ ಬೋನಲ್ಲಿ ಸ್ಟಾರ್ಟ್ ಮಾಡೋಣ. ಸೆಪ್ಟೆಂಬರ್ 2019 6ನೇ ತಾರೀಕು ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಿಶ್ಚಯ ಆಯಿತು. ಆಗಸ್ಟಲ್ಲಿ ನಮಗೆ ಕೀ ಸಿಕ್ತು. ಅವ್ರು ಹೇಳಿದ್ರು, 1 ತಿಂಗಳು ನೀವೇನೂ ತಲೆ ಕೆಡಿಸ್ಕೊಬೇಡಿ, ಆಗತ್ತೆ ಅಂದರೆ ಮಾಡಿ, ಇಲ್ಲೊಂದು ಇಲ್ಲ. ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ, ದುಡ್ಡಿಲ್ಲ. ಅವರು ₹7 ಲಕ್ಷ ಕೇಳಿದ್ರು ಅಡ್ವಾನ್ಸ್ಗೆ. ನನಗೂ ಗೊತ್ತಿಲ್ಲ 7 ಲಕ್ಷ ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಸರಿ, ದೇವ್ರಿಗೆ ಕೇಳ್ಕೊಂಡ್ವಿ. ಆ್ಯಕ್ಚುಲಿ ಇದು ಇಡಬೇಕಾದ್ರೆ ನಮ್ಮ ಗುರುಗಳು ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವರು ಶ್ರೀ ಶಂಕರಲಿಂಗ ಭಗವಾನ್ ಅಂದ್ಬಿಟ್ಟು, ಇವರು ದಾವಣಗೆರೆ ಹತ್ತಿರ, ನಮ್ಮ ಸ್ವಂತ ಊರು ದಾವಣಗೆರೆ ಹತ್ತಿರ ಲೋಕಿಕೆರೆ ಅಂದ್ಬಿಟ್ಟು ಆ ಜಾಗದಲ್ಲಿ ಪ್ರಕಟ ಆಗಿದ್ದು. ಶೃಂಗೇರಿ ಗುರುಗಳದ್ದು ಅವಧೂತರು ಅವರು. ಅದು ಪ್ಲಸ್ಸು ಅವರ ಅವಧೂತ ಪರಂಪರೆ ಇದು ಪರಂಪರೆ ನಮ್ಮ ಮನೆಯಲ್ಲೂ ಇತ್ತು. ಅದೇ ಪರಂಪರೆಯಲ್ಲಿ ನಾವು ಅವ್ರ ಹೆಸರು ಹೇಳಿದ ತಕ್ಷಣ ಅದು ಶುರು ಆಯಿತು. ಒಂದು ಇಟ್ಟಿದ ತಕ್ಷಣವೇ ಯಾರು ಕುಮಾರಸ್ವಾಮಿ ಲೇಔಟು ಗಣಪತಿ ದೇವಸ್ಥಾನದಲ್ಲಿ ಒಬ್ಬರು ಜಯಮ್ಮ ಅಂತ ಅವ್ರು ಹೇಳಿದ್ರು, ನಾನು ಬರ್ತೀನಿ, ಒಂದು ₹10 ಲಕ್ಷ ಕೊಡ್ತೀನಿ, ಮಾಡ್ಕೊಳ್ಳಿ ಅಂತ ಶುರು ಮಾಡಿ. ಅದೇ ನಮಗೆ ಪ್ರೇರಣೆ ಸ್ಟಾರ್ಟ್ ಆಯಿತು. ಪಾಪ ಕೊಟ್ಟು ಎಲ್ಲ ಆಯಿತು. 6th ಓಪ್ನಿಂಗ್ ಆಗಬೇಕು, 6th ಓಪ್ನಿಂಗ್ ಆಯಿತು. 10th ಅವ್ರು ಬರ್ತೀನಿ ಅಂದರು. 10th ಅವ್ರು ಮ್ಯಾಸಿವ್ ಅಟ್ಯಾಕ್ ಆಯಿತು. ಬಟ್ ನನ್ನ ಇಲ್ಲೇ ಬಂದು ಇಲ್ಲೇ ಪ್ರಾಣ ಬಿಡ್ತೀನಿ ಅಂದರು. ಫಸ್ಟ್ ಟೈಮು ಪ್ರಾಣ ಬಿಡ್ತಾಯಿದ್ದಾರೆ, ಸ್ಟಾರ್ಟ್ ಮಾಡಿದ್ದೀವಿ, ಪ್ರಾಣ ಬಿಡ್ತಾಯಿದ್ದಾರೆ. 12th ಪ್ರಾಣ ಬಿಟ್ಟರು ನಮ್ಮದು ಇದಲ್ಲೇ. ಆಯಿತು ದೇವರೇ, ನೀವು ನಾನು ಕೊಡಬೇಕಲ್ಲ ವಾಪಸ್ಸು. ಸರಿ, ಅವ್ರ ಮಗನ ಕೇಳಿದೆ, ನಾನು ಏನು ಮಾಡಲಿ ಅಂತ. ಇಲ್ಲ, ನಾನು ಟೈಮ್ ಕೊಡ್ತೀನಿ, ನೀವು ಸ್ಟಾರ್ಟ್ ಮಾಡಿದ್ರೆ ಟೈಮ್ ಕೊಡ್ತೀನಿ, ಮಾಡಿ ಅಂದರು. ಇದೆಲ್ಲ ಬರೋಕ್ಕೆ ಇದನ್ನು 1 ವರ್ಷ ನಂಗೆ ಟೈಮ್ ಕೊಟ್ಟರು, 1.5 ವರ್ಷ ಟೈಮ್ ಕೊಟ್ಟರು. ಆ್ಯಕ್ಚುಲಿ ಅವ್ರಿಗೂ ಇಂಟ್ರೆಸ್ಟ್ ಕೊಟ್ಟು ಹೇಳಿದ್ವಿ, ಈ ಥರ ಆಗಿದೆ, ನಾವು ಏನೂ ಮಾಡೋಕ್ಕಾಗಲ್ಲ. ಅವರು ಖುಷಿಯಾಗಿ ಅವರು
ಸ್ವತಂತ್ರದಲ್ಲಿ ನಿಂತ್ಕೊಂಡು ನಮ್ಮ ಹಿಂದೆ ಹಿಂದೆ ನಿಂತು ಅವರು ನಮಗೆಲ್ಲ ಹೆಲ್ಪ್ ಮಾಡಿ ಇದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅದೇ ಹೇಳಿದ್ದು, ನಾನು ಬೇರೆದು ಓಲ್ಡ್ ಏಜ್ ಹೋಮ್ ಯಾವಾಗ ನೋಡಿದೆ ಆ ಪೆಥೆಟಿಕ್ ಸೆನ್ಸೇಷನ್ಸು ತುಂಬ ವರ್ಸ್ಟಾಗಿತ್ತು. ಒಳಗಡೆ ನಮ್ಗೆ ಯಾರೂ ಏನೂ ಹೇಳಲ್ಲ, ಏನು ಆಗ್ತಾಯಿದೆ ಅಂತ ಹೇಳಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ. ಓಲ್ಡ್ ಏಜ್ ಹೋಮಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಇದಾಗಿದೆ, ಈ ಥರದ್ದಾಗಿದೆ, ನೀವು ಹಿಂಗೆ ಮಾಡಿ ಅಂತ ಹೇಳೋರು ಯಾರೂ ಇಲ್ಲ. ಇವ್ರಿಗೆ ಊಟ ಇಲ್ಲ ಬರೀ ಅವರು ಮುಂದೆ ಊಟ ಇದೆ ತಿಂಡಿ ಇದೆ ಅಂತ ತೋರಿಸ್ತಾರೆ. ಒಳಗಡೆ ಏನಾದ್ರು ಬೆಡ್ ಸೋರ್ಸ್ ಆಯಿತು, ಇಲ್ಲ ಇನ್ನೇನಾರು ಆಯಿತು, ಇಲ್ಲ ಇನ್ನೇನಾದ್ರು ಪ್ರಾಬ್ಲಮ್ ಆಗಿದ್ರೂ ಯಾರೂ ಓಪನ್ನಾಗಿ ಮಾತಾಡೋರು ಇಲ್ಲ. ಇದು ಈಗಲೂ ಹಾಗೆ ನಡೀತಾ ಇದೆ, ಸುಮಾರು ಕಡೆ ನಡೀತಾ ಇದೆ. ಆಮೇಲೆ ಅದು ಪ್ರಾಬ್ಲಮ್ ಆದಾಗ ಅರ್ಥ ಮಾಡಿಕೊಂಡಾಗ ಅದು ಹೊರಟೋಗಿರುತ್ತೆ, ಲೈನ್ ಆಫ್ ಇದು ಟ್ರೀಟ್ಮೆಂಟೇ ಹೊರಟೋಗಿರುತ್ತೆ. ಮುಂಚೆನೇ ನಮಗೆ ಎಲ್ಲರೂ ಹೇಳಿ ಎಲ್ಲ ಸೇರಿಸಿ ಮಾಡಿದರೆ ಅದು ಟೋಟ್ಲಿ ಡಿಫ್ರೆಂಟ್ ಆಗುತ್ತೆ. ಇದು ಸ್ವಲ್ಪ ಸಿಂಪಲ್ ವರ್ಡಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಅದು ಆ್ಯಕ್ಚುಲಿ. ಇದರಿಂದ ಅವ್ರು ಹೇಳಿದ್ರು ನೀವು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಕಷ್ಟ ಸುಖ ಏನಿದೆ ಅಂತ. ಸೊ ಮಾಡಬೇಕಾದ್ರೆ ನಮ್ಗೆ ಅರ್ಥ ಆಯಿತು ಏನೇನಿದೆ, ಏನೇನು ಚಾಲೆಂಜಸ್ ಬರುತ್ತೆ ಅಂತಲೂ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲ ಅಂತ ಏನಿಲ್ಲ, ಚಾಲೆಂಜಸ್ ಸ್ಟಾರ್ಟೆಡ್. ಆ ಡೇ ಒನ್ ದಟ್ ಚಾಲೆಂಜಸ್ ಸ್ಟಾರ್ಟೆಡ್, ಇಮಿಡಿಯೇಟಾಗಿ ಯಾರೋ ಹೋಗಿದ್ದು ಆ ಚಾಲೆಂಜಸ್ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ದ ಥಿಂಗ್. ಅಲ್ಲಿಂದ ಶುರು ಆಗಿದ್ದು ಜರ್ನಿ. ಒಂದೊಂದೇ ಹೆಜ್ಜೆ ಇಟ್ಕೊಂಡು 2019 ಒಂದು ಪಾರ್ಟ್ ಶುರು ಮಾಡಿದ್ವಿ. ಒಂದು 3 ಜನದಿಂದ 10 ಜನ ಆದರು. ನಾ ಹೇಳಿದೆ ಮೈಸೂರಲ್ಲಿ ಒಬ್ಬರು PLD ಬ್ಯಾಂಕ್ ಮ್ಯಾನೇಜರ್ ಅವ್ರನ್ನ ಅಮ್ಮ ಅಂತ ಸ್ವರೂಪದಲ್ಲಿ ಕರ್ಕೊಂಡ್ಬಂದ್ವಿ. ಪೂರ್ತಿ ಅಂತಾರೆ ಕೈ ಕಾಲೆಲ್ಲ ಪೂರ್ತಿ ಪರ್ಚ್ಕೊಂಡ್ಬಿಟ್ಟಿದೆ, ಪೂರ್ತಿ ಎಲ್ಲ ಸ್ಕಿನ್ ಹೊಟ್ಟೋಗಿದೆ ಅವ್ರಿಗೆ. ಆಲ್ಮೋಸ್ಟ್ ಆಲ್ 6 ಮಂತ್ಸು. ಇವತ್ತು ನಮ್ಮದೇನು ದೇವ್ರ ಮನೆ ಇದೆ, ಆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಅವನ್ನ ಸರಿ ಮಾಡಿದ್ವಿ. ಇವತ್ತು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಪೊಸಿಷನ್ ಅದು ನಮಗೆ ಸ್ಟ್ರೆಂತ್ ಸ್ಟಾರ್ಟ್ ಆಯಿತು. ಅದು ನಮ್ಗೆ ತೋರಿಸ್ತು, ಇಲ್ಲ ನೀವು ಮಾಡೋಕ್ಕಾಗತ್ತೆ, ನೀವು ಮಾಡ್ತೀರಾ. ಈ ಸ್ಟ್ರೆಂತಿಂದ ನಾವು ಶುರು ಮಾಡಿಕೊಂಡು ಒಂದೊಂದೇ ಜರ್ನಿ ಒಬ್ಬರದೇ ಸ್ಟಾರ್ಟ್ ಆಯಿತು. 30 ಜನ ಕಲೆಕ್ಷನ್ ಆಯಿತು, ಒಂದು ಯೂನಿಟಿಗೆ ಒಂದು ಕಲೆಕ್ಷನ್ ಆಯಿತು. ಅದೇ ಟೈಮಲ್ಲಿ ಕರೋನಾ ಸ್ಟಾರ್ಟ್ ಆಯಿತು. ಕರೋನಾ ವಾಸ್ ದ ಹೆಟ್ಟಿಕ್ಕು. ಕರೋನಲ್ಲಿ ಚಾಲೆಂಜ್ ಆಗಿ ಇನ್ನೊಂದು ಹೊಸ ಯೂನಿಟ್ ಓಪನ್ ಮಾಡೋಣ ಅಂತ 88 ಇದು 30 ಆಗಲ್ಲ ಅಂತ 88 ಜನದ್ದು ಒಂದು ಜಾಗ ಹುಡ್ಕೋಣ ಅಂತ 88 ಜಾಗದ ಹುಡುಕಿದ್ವಿ. ಅದುವೇ ಇದೇ ಥರ ಪಾಪ ಯಾರೋ ಓನರ್ ಬಂದು ಕೊಟ್ಟು ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟರು ಪಾಪ ಅವ್ರೂ. ಇಲ್ಲಿಂದನೇ ಸ್ಟಾರ್ಟ್ ಆಯಿತು. 8 ಜನ ಓನರ್ ಬಿಲ್ಡಿಂಗಿಗೆ, ಅವರಷ್ಟು ಜನ ಫ್ಲ್ಯಾಟ್ಸ್ ಕೊಟ್ಟು ನೀವು ಮಾಡ್ಕೊಳ್ಳಿ, ನೀವು ಮಾಡ್ತೀರಾ ಅಂದರು. ಇದು ಒಂದೊಂದು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ, ಅಂದರೆ ಓಲ್ಡ್ ಏಜ್ ಹೋಮಲ್ಲಿ 2019 ಫಸ್ಟ್ ಟೈಮ್ ವಿ ಸ್ಟಾರ್ಟೆಡ್ ವಿತ್ ISO ಪಾರ್ಟ್. ಇದು ಫಸ್ಟು ISO ಓಲ್ಡ್ ಏಜ್ ಹೋಮ್ ಅಂತ ಅನ್ಸ್ಕೊಂಡಿದ್ದು 2019. ಯಾಕೆ ISO ತೊಗೊಂಬಂದ್ವಿ ಅಂದರೆ, ನಾವು ಏನೇ ಒಂದು ಮಾಡ್ತೀವಿ ಅದಕ್ಕೆ ಒಂದು ರೆಕಾರ್ಡ್ ಇರಬೇಕು ಅಂತ ಮಾಡಿದ್ವಿ. ರೆಕಾರ್ಡ್ಸ್ ಇರಬೇಕು. ಏನೋ ಒಂದು ಸಿಂಗಲ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಟ್ಯಾಬ್ಲೆಟ್ ಕೊಟ್ವಾ, ಯಾವ ಥರ ರೆಕಾರ್ಡ್ ಮಾಡ್ತಾಯಿದ್ವಿ ಅಂದರೆ, ಮನೆಗಳಿಗೆ ಕಲಿಸ್ತಾಯಿದ್ವಿ. ಇಷ್ಟು ಗಂಟೆಗೆ ತಲೆ ಬಾಚಿದ್ದೀವಿ, ಇಷ್ಟು ಗಂಟೆಗೆ ಸ್ನಾನ ಮಾಡಿಸಿದ್ದೀವಿ, ಇಷ್ಟು ಗಂಟೆಗೆ ತಿಂಡಿ ತಿಂದಿದ್ದೀವಿ, ಏನು ತಿಂಡಿ ತಿಂದಿದ್ದಾರೆ ಇವತ್ತಿನ ದಿವಸ, ಏನು ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ, ಪೂರ್ತಿ ಚಾಟ್ನ ರಾತ್ರಿ ಅವ್ರ ಮನೆಗೆ ಕಲಿಸ್ತಾಯಿದ್ವಿ. ಇದು ನಮಗೆ ತುಂಬ ಹೆಲ್ಪ್ ಆಗಿದ್ದು. ಇದು ತುಂಬ ಹೆಲ್ಪ್ ಆಯಿತು. ಇದು ಆ್ಯಕ್ಚುಲಿ ತುಂಬ 30 ಜನಕ್ಕೆ ನಾವು ಏನು ಮಾಡಿದ್ವಿ 1 ವರ್ಷ, ತುಂಬ ಹೆಲ್ಪ್ ಆಯಿತು. ದಟ್ ವಾಸ್ ದ ವರ್ಡ್ ಆಫ್ ಮೌತ್ ಸ್ಟಾರ್ಟೆಡ್. ಇವತ್ತವರೆಗೂ ನಾವು ಅಡ್ವರ್ಟೈಸ್ಮೆಂಟ್ಗೆ ತುಂಬ ಹೋಗಲಿಲ್ಲ. ದೇವ್ರದಂಗೆ ಅದು ವರ್ಡ್ ಆಫ್ ಮೌತಲ್ಲೇ ನಮಗೆ ಬರೋಕ್ಕೆ ಶುರು ಆಯಿತು. ಆ ವರ್ಡ್ ಆಫ್ ಮೌತಲ್ಲೇ ಇವು ನಡೀತಾ ಇದೆ. ISO ನನಗೆ ತುಂಬ ಹೆಲ್ಪ್ ಮಾಡಿತು. ISO ಮಾಡ್ತಾನೆ ISOಲ್ಲೇ ಒಬ್ಬರು ಜೋಸಫ್ ಅಂತ ಇನ್ನೊಬ್ಬರು ನಮಗೆ ಆಡಿಟಿಗೆ ಬರೋರು. ಅವ್ರು ಹೇಳಿದ್ರು, ಇಷ್ಟೆಲ್ಲ ಮಾಡ್ತಿದ್ದೀರ ಮಂಜುನಾಥ್, ನೀವು ಇಮಿಡಿಯೇಟಾಗಿ ಇದೇಂತಾರೆ PhD ಮಾಡ್ಬೋದಲ್ಲ, ನೀವು ರೈಟ್ ಮಾಡಬೇಕು, ನಿಮ್ಗೆ ಅನ್ಕೋಬೋದು ನೀವು PhD ಮಾಡ್ಬೋದು ಅಂತ. ಸೊ 1.5 ವರ್ಷ ನಾನು ಕಷ್ಟಪಟ್ಟು ಏನು ಮಾಡಬೇಕು ಅಂತ ಮಾಡಿದ್ಮೇಲೆ
ಸೊ ಅದಕ್ಕೊಂದು ಶೇಪ್ ಆಗಿ ಇವತ್ತು ಡಾಕ್ಟ್ರೇಟು ನಮಗೆ ಸೇರಿಸ್ತು ಅದುವೇ. ಸೊ ದ್ಯಾಟ್ ವಾಸ್ ಆಲ್ಸೋ ಒನ್ ಆಫ್ ದಿ ಥಿಂಗ್. ನನ್ನದು ಒಂದು ಮೈಂಡಲ್ಲಿ ಏನು, ನನಗೆ ಸೋಷಲ್ ವರ್ಕಲ್ಲಿ ಮಾಡಿದ್ದು ಒಂದೇ ಒಂದು ನನಗೇನಿತ್ತು ಅಂದರೆ, ಜನದ್ದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಓಲ್ಡ್ ಏಜ್ ಹೋಮ್ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ಕರ್ಕೊಂಡು ಎಲ್ಲರಿಗೂ ಮೈಂಡಲ್ಲಿ ಬರೋದೇನು ಅಂದರೆ, ಓಲ್ಡ್ ಏಜ್ ಹೋಮು ಯಾರೂ ಇರಲ್ಲ, ಇಲ್ಲ ಮಕ್ಕಳು ಅಮೇರಿಕಲ್ಲಿ ಇರ್ತಾರೆ, ಇಲ್ಲ ಅಬ್ರಾಡಲ್ಲಿ ಇರ್ತಾರೆ, ಅದಕ್ಕೆ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಇದು ತುಂಬ ಜನಕ್ಕೆ ಕಾನ್ಸೆಪ್ಟು. ನಾವು ಹೋಗಲ್ಲ, ಇಲ್ಲ ಓಲ್ಡ್ ಏಜ್ ಹೋಮ್ ಅಂದರೆ ನಿರಾಶ್ರಿತರು, ಯಾರಿಗೂ ನೋಡ್ಕೊಳಕ್ಕಾಗಲ್ಲ ಅಂದರೆ ಬಿಡ್ತಾರೆ ಅಂತ ಬಂತು. ಇದನ್ನು ಚೇಂಜ್ ಮಾಡಬೇಕು ಅಂತಲೇ ಓಡಾಡ್ತಾ ಇದ್ದಿದ್ದು. ಇಟ್ಸ್ ನಾಟ್ ದಟ್ ಥಿಂಗ್. ಏನಾಗುತ್ತೆ ಅಂದರೆ, ಮನೆಯಲ್ಲಿ ನಾನು ನೋಡ್ದಂಗೆ ಡಿಮೆನ್ಷಿಯಾ ಆಗೋದು ಎಲ್ಲಿಂದ ಅಂದರೆ, ಮನೇಲಿ ಒಬ್ಬರೇ ಇದ್ದಾಗ ಚೆನ್ನಾಗಿದ್ದು ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದು ಅವ್ರಿಗೆ ಆ್ಯಕ್ಟಿವಿಟಿ ಇದ್ದಾಗ ಅವರು ಸಡನ್ನಾಗಿ ಮನೇಲಿ ನಿಲ್ಲಿಸ್ಬಿಡ್ತಾರೆ. 60 ಇಯರ್ಸ್ ಆದಮೇಲೆ, ರಿಟೈರ್ಡ್ ಆದಮೇಲೆ ಒಂದು 5 ವರ್ಷ ಇಲ್ಲಿ ಓಡಾಡ್ಕೊಂಬರ್ತಾರೆ. ಆಮೇಲೆ ಮನೇಲಿ ಅಯ್ಯಪ್ಪ ನೀವು ಹೋಗಬೇಡಿ, ಎಲ್ಲೂ ಹೋಗಬೇಡಿ, ನಾವೇ ತೊಗೊಂಬರ್ತೀವಿ, ಹಂಗೆ ಮಾಡ್ತೀವಿ. ಇಲ್ಲ ಅವ್ರಿಗೆ ಮಕ್ಕಳಾಗಿರುತ್ತೆ, ಮೊಮ್ಮಕ್ಕಳು ಒಂಥರ ಬೇಬಿ ಕೇರ್ ಆಗಿಬಿಟ್ಟು ಅವ್ರ ಮನೆಯಲ್ಲೇ ಒಂದು ಕಡೆ ಕೂತ್ಕೊಂಡ್ಬಿಡ್ತಾರೆ. ಆಗ್ತಾ ಏನಾಗುತ್ತೆ ಅಂದರೆ, ಇದು ಮೈಂಡಿಗೆ ಅವ್ರಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ತುಂಬ ಜಾಸ್ತಿ ನಾನು ನೋಡಿರೋದು ಅಂದರೆ, ನನ್ನ ಇದು ಅನುಭವ. ಇದು ಅವ್ರು ಡಾಕ್ಟರ್ಸ್ ಅನುಭವ ಅಲ್ಲ, ಯಾರು ಸೈಕಾಲಜಿಸ್ಟ್ ಅನುಭವ ಅಲ್ಲ, ಇದು ನನ್ನ ಅನುಭವದಲ್ಲಿ ಏನಾಗಿದೆ ಅಂದರೆ, ಟೀಚರ್ಸ್ ಅವ್ರಿಗೆ ಜಾಸ್ತಿ ಇದೆ. ಇದು ಟೀಚರ್ಸ್ ಅವ್ರಿಗೆ ಯಾಕೆ ಜಾಸ್ತಿ ಇರುತ್ತೆ ಅಂದರೆ, ಮಕ್ಕಳಿಗೆ ಅವ್ರು ಏನೇ ಹೇಳಿದ್ರೂ ಮಕ್ಕಳು ಕೇಳ್ತಾರೆ. 60 ವರ್ಷ ಆದಮೇಲೆ ಅವ್ರ ಮಕ್ಕಳು ಏನು ಹೇಳ್ತಾರೆ ಇವ್ರು ಕೇಳೋಕ್ಕಾಗಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ, ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ. ಆ ಕ್ಲಾಶಸ್ ಏನಾಗುತ್ತೆ ಅಂದರೆ, ಡಿಪ್ರೆಷನ್ನು, ಡಿಮೆನ್ಷಿಯಾ, ಇದೆಲ್ಲ ಒನ್ ಬೈ ಒನ್ ಸ್ಟಾರ್ಟ್ ಆಗಿ ಎಂಡ್ ವಿತ್ ಲಾಟ್ ಆಫ್ ಪ್ರಾಬ್ಲಮ್ಸು. ಅವ್ರಿಗೇನು ಬೇಕು? ಫಸ್ಟ್ ಆಫ್ ಆಲು ಪ್ರೀತಿ ಬೇಕು. ಮನೇಲಿ ಪ್ರೀತಿ ಕೊಡಲ್ಲ, ಮಕ್ಕಳು ಪ್ರೀತಿ ಕೊಡಲ್ಲ ಅಂತ ಇಲ್ಲ, ಎಷ್ಟು ಗಂಟೆ ಕಾಲ ಪ್ರೀತಿ ಕೊಡೋಕ್ಕಾಗತ್ತೆ? ನಾವು ಏನು 24/7 ಯಾರಿಗೂ ಪ್ರೀತಿ ಕೊಡೋಕ್ಕಾಗಲ್ಲ. ನಾವು ಇನ್ನೂ ಅವ್ರಿಗೆ ಪ್ರೀತಿಯಾಗೇ ಇದ್ದಾರೆ ಅಂತ ನಾವು ಅವ್ರಿಗೆ ಚೇಂಜ್ ಚೇಂಜ್ ಮಾಡ್ತೀವಿ ಅಂತ ಪ್ರಶ್ನೆ ಅಲ್ಲ. ಅವ್ರಿಗೇನು ಅಂದರೆ, 4 ಜನ ಬಂದಾಗ 4 ಜನ ಜೊತೆ ಮಾತಾಡೋರು ಬೇಕು. ಆ ಏಜ್ ಆದಮೇಲೆ 70 ಆದಮೇಲೆ ಬೇಕು ಅಂತ ಅವ್ರಿಗೆ ಬಯಸ್ತಾರೆ ಅವರು, ಅಷ್ಟೇ. ಮಕ್ಕಳು ಬಂದಾಗ ಅವರು ಸಿಂಪಲ್, ನಾನು ನೋಡ್ದಂಗೆ ಅವ್ರ ಫ್ರೆಂಡ್ಸ್ ಬಂದಿರ್ತಾರೆ, ಇಲ್ಲವ್ರು ಯಾರೋ ಬಂದಿರ್ತಾರೆ, ಅವ್ರ ಹತ್ರ ಅವ್ರು ಮಾತಾಡಿದಾಗ ನೀವು ಯಾಕೆ ನಮ್ಮ ಇವ್ರ ಜೊತೆ ಮಾತಾಡ್ತೀರಾ? ಏಜೇ ಬೇರೆ, ನೀವು ಏಜೇ ಬೇರೆ. ಅವ್ರು ಏನೋ ಒಂದು ಹೇಳೋಕ್ಕೂ ಅದು ಕಟ್ ಮಾಡ್ತಾರೆ. ಇಲ್ಲಿ ಆ ಬ್ಯಾರಿಯರ್ ಇಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವ್ರ ಗ್ರೂಪಲ್ಲೇ ಸೇರಿಕೊಂಡು ಸರಿಗಿರ್ತಾರೆ. ಇವತ್ತು ಸಮಾಜದಲ್ಲಿ ಹೆಂಗಾಗಿದೆ ಅಂದರೆ, ಮಕ್ಕಳು ಸ್ಯಾಟರ್ಡೆ ಸಂಡೇನೇ ಮಾತಾಡ್ಬೋದು, ಅಲ್ಲಿವರೆಗೂ ಮಾತಾಡ್ಸೋಕ್ಕಾಗಲ್ಲ. ಯಾಕಂದರೆ ಈ ಟ್ರಾಫಿಕ್ಕು ಇದರಲ್ಲಿ ರಾತ್ರಿ 9 ಗಂಟೆ ಹೋಗ್ತಾರೆ. ಆ 9 ಗಂಟೆ ಈಗ ಹಿಂಗಾಗಿದೆ ಅಂದರೆ, ನೀವು ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಅಂತ ನೀವೇ ಬನ್ನಿ ಸ್ಯಾಟರ್ಡೆ ಸಂಡೇ ಆರಾಮಾಗಿ. ಅಲ್ಲೂ ಅದೇ ಇರುತ್ತೆ. ಇಲ್ಲಿ ನಾವು ಅಟ್ಲೀಸ್ಟ್ ಮಂಡೇ ಟು ಫ್ರೈಡೇವರೆಗೂ ಚೆನ್ನಾಗಿರ್ತೀನಿ, ಸ್ಯಾಟರ್ಡೆ ಸಂಡೇ ನೀವು ಬರ್ತೀರಾ, ನಿಮ್ಮ ಜೊತೆ ಚೆನ್ನಾಗಿ ಕಾಲ ಕಲಿತೀನಿ ಅಂತಾರೆ. ಈ ಬ್ಯಾರಿಯರ್ ನಾನು ನೋಡ್ತಾ ಇರೋದು. ಈಗ ಈ ಸಮಾಜ ಚೇಂಜ್ ಆಗ್ತಾ ಇದೆ. ದೇ ವಾಂಟ್ ಇಂಡಿಪೆಂಡೆಂಟ್. ಅಪ್ಪ ಅಮ್ಮನ ಹತ್ರನೂ ದುಡ್ಡಿದೆ, ಮಕ್ಕಳ ಹತ್ರ ದುಡ್ಡು ಕೇಳಬೇಕು ಅಂತ ಏನೂ ಇಲ್ಲ. ಈಗ ಅಪ್ಪ ಅಮ್ಮ ಹತ್ರನೂ ಒಳ್ಳೆ ಪೆನ್ಷನ್ ಬರುತ್ತೆ, ಎಲ್ಲ. ದೇ ವಾಂಟ್ ಇಂಡಿಪೆಂಡೆಂಟ್ ಲೈಫ್. ಅವರು ಇಂಡಿಪೆಂಡೆಂಟ್ ಬೇಕು, ಇವ್ರಿಗೂ ಇಂಡಿಪೆಂಡೆಂಟ್ ಬೇಕು. ಈ ಸಮಾಜ ಈ ಥರ ಹೋದಾಗ ನೀವು ಥಿಂಕ್ ಮಾಡ್ಬೋದು, ಈ ಥರದ್ದು ಗ್ರೋ ಜಾಸ್ತಿ ಆಗುತ್ತೆ. ಈ ಪಾರ್ಟ್ನ ಗ್ಯಾಪ್ ಹೆಂಗೆ ನಾವು ಸಾಲ್ವ್ ಮಾಡೋದು ಇವತ್ತವರೆಗೂ ಅರ್ಥ ಆಗ್ತಾ ಇಲ್ಲ. ನೀವು ಸಾಲ್ವ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಇವರು ಓದಿದ್ದಾರೆ, ಇಬ್ಬರು ಓದಿರೋದಲ್ಲಿ ಒಂದೇ ಮನೇಲಿ ಇಬ್ಬರು ಓದ್ತಾ ಇದ್ದಾಗ ಕಷ್ಟ ಆಗ್ತಾ ಇದೆ. ಅದಕ್ಕಿಂತ ಒಂದು ಜನ್ರೇಷನ್ ಹಿಂದೆ ಹೋದಾಗ ಅವ್ರ ಅಡ್ಜಸ್ಟ್ಮೆಂಟ್ ನೇಚರ್ ಇತ್ತು. ಈಗ ಯಾರ್ದು ಅಡ್ಜಸ್ಟ್ಮೆಂಟ್ ನೇಚರ್ ಇಲ್ಲ. ಯಾಕೆಂದರೆ ಎಲ್ಲರ ಹತ್ರ ದುಡ್ಡಿದೆ, ಸಮಾಜದಲ್ಲಿ ದುಡ್ಡಿದೆ. ಆ ದುಡ್ಡು ಎಲ್ಲನೂ ತಿಂತಾಯಿದೆ. ನನಗೆ ಫೋನ್ ಮಾಡ್ತೀನಿ, ಸ್ವಿಗ್ಗಿಯಿಂದ ಬರುತ್ತೆ. ಅವ್ರಿಗೇನು ಬೇಕು? ಬೇಸಿಕ್ ಥಿಂಗ್ ಬೇಕಾಗಿರೋದು 8:30 8:00 ಒಳಗಡೆ ಅವ್ರಿಗೆ ತಿಂಡಿ ಆಗೋದ್ರೆ, ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಊಟ ಆಗೋದ್ರೆ, ಸಾಯಂಕಾಲ ಒಂಚೂರು ಕಾಫಿ ಜೊತೆ ಬಿಸ್ಕೆಟು, ರಾತ್ರಿ 8 ಗಂಟೆ ಅಷ್ಟು ಊಟ ಮಾಡಿಬಿಟ್ರೆ
ಅವ್ರ ಎಲ್ಲ ರೋಗನೂ ಆಟೋಮೆಟಿಕ್ ರಿವರ್ಸಬಲ್ ಆಗೋಗುತ್ತೆ. ಇಲ್ಲಿ ಆಗಲ್ಲ ಇಲ್ಲಿ. ಯಾಕೆಂದರೆ ಮಕ್ಕಳು ಅವ್ರ ಆಫೀಸ್ ಹೋಗೋರು, ಅವ್ರ ಮಕ್ಕಳು ಇವರೆಲ್ಲ ಹೋಗೋಷ್ಟೊತ್ತಿಗೆ 9. ಇವ್ರು ಏನು ಮಾಡ್ತಾರೆ, 10:30 11 ಗಂಟೆವರೆಗೂ ಊಟ ಮಾಡಲ್ಲ, 2:30 3 ಗಂಟೆವರೆಗೂ ಊಟ ಮಾಡಲ್ಲ. ರಾತ್ರಿ ಅವ್ರು ಬಂದು ಅವ್ರ ಜೊತೆ ಕೂತ್ಕೊಳ್ಳಲ್ಲ, ಅವರೆಲ್ಲ ಮುಗಿದ ಮೇಲೆ ನಾವು ಊಟ ಮಾಡ್ತೀವಿ, ಮಕ್ಕಳೆಲ್ಲ ಊಟ ಮಾಡಿದ್ಮೇಲೆ ಮಾಡ್ತೀವಿ. 9:30 ಆಗುತ್ತೆ. ಆ ಸೈಕಲ್ ಇದೆಯಲ್ಲ, ಆ ಸೈಕಲ್ ಇಟ್ ಗೋಸ್ ಔಟ್. ರೋಗ ಬರೋಕ್ಕೆ ಕಾರಣನೇ ಅದು. ನಾವು ಮಕ್ಕಳಾಗಿರೋದು ಅವ್ರಿಗೆ ಫಸ್ಟು ಕೂತ್ಕೊಂಬ ನೀವು ಮಾಡಿ, ನಾವು ಮಾಡ್ತೀವಿ ಅಂತ ಎಲ್ಲೂ ಬಂದಿಲ್ಲ, ಎಲ್ಲೂ ನೋಡುತ್ತಾ ಇಲ್ಲ. ತುಂಬ ರೇರು. ನೀವು ಫಸ್ಟ್ ಮಾಡಿಬಿಡಿ ಆಮೇಲೆ ನಾವು ಮಾಡ್ತೀವಿ ಅಂತ ರೇರ್. ಅಯ್ಯೋ ನಾನು ಸುಸ್ತಾಗಿ ಬಂದಿದ್ದೀನಿ, ನನ್ನ ಪ್ರಾಬ್ಲಮ್ಮು, ನಾವು ಊಟ ಮಾಡಿಬಿಡ್ತೀವಿ, ಆಮೇಲೆ ನೀವು ಎಲ್ಲ ಮಾಡ್ಕೊಳ್ಳಿ ಅಂತ. ಇದು ಸಮಾಜ ಈಗ ನಡೀತಾ ಇರೋದು. ಈಗ ಸಮಾಜ ನಡೀತಾ ಇರೋದು. ಈ ಸಮಾಜ ಚೇಂಜ್ ಮಾಡೋಕ್ಕೆ ಕಷ್ಟ ಇದೆ, ಯಾರೂ ಮಾಡೋಕ್ಕಾಗಲ್ಲ. ಈ ಸಮಾಜ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ, ರೋಗ ಜಾಸ್ತಿ ಆದಾಗ ನಮ್ಮ ಹತ್ರ ವಾಪಸ್ಸು ಅವ್ರಿಗೆ ಆಗ್ತಾಯಿಲ್ಲ ಅಂದಾಗ ಗ್ಯಾಪ್ ಯಾವಾಗ, ಇದು ಗ್ಯಾಪು. ಇಟ್ ನಾಟ್ ದಟ್ ಯಾರೋ ಊರು ಹೊಟ್ಟೋದ್ರು, ಇನ್ನೆಲ್ಲೋ ಹೊಟ್ಟೋದ್ರು, ಇದು ಗ್ಯಾಪ್ ಅಲ್ಲ. ಇದು ಆ್ಯಕ್ಚುಲ್ ಗ್ಯಾಪ್. ಈ ವಾಕ್ಯೂಮ್ ಇದೆಯಲ್ಲ, ಈ ವಾಕ್ಯೂಮ್ನ ನಾವು ಹೆಂಗೆ ಮಾಡಬೇಕು ಅಂತ ನಾವು ನೋಡ್ತಾ ಇರೋದು. ಹಂಗನ್ಬಿಟ್ಟು ಸಮಾಜ ಹೊಡಿಬೇಕು ಅಂತ ನಮ್ಮದೇನಿಲ್ಲ, ಸಮಾಜ ಹೊಡಿಬೇಕು ಅಂತ ಯಾವುದೂ ಇಲ್ಲ. ಸರಿ ಮಾಡಿ ಅವರು ಸರಿಯಾಗಿ ಇವರು ಸರಿ ಹೋದಾಗ ಎಲ್ಲ ಸಮಾಜ ಆಗುತ್ತೆ. ನಾವು ಹೇಳೋದೇನು ಅಂದರೆ, ಇಟ್ ಈಸ್ ಅ ಸೆಕೆಂಡ್ ಹೋಮ್. ನೀವು ಯಾವಾಗ ಬೇಕಾದ್ರೂ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಬನ್ನಿ. ಬೇರೆ ಕಡೆ ಹಂಗೆ ನೀವು ಇಲ್ಲೇ ಇರಬೇಕು, ನಮ್ಮ ಜೊತೆನೇ ಇರಬೇಕು, ಹೋಗಂಗಿಲ್ಲ, ಎಲ್ಲೂ ಇಲ್ಲ. ನಿಮ್ಮ ಮದುವೆ ಇದೆಯಾ, ಇಲ್ಲ ಇನ್ನೇನಾದ್ರು ಫಂಕ್ಷನ್ ಇದೆಯಾ, ಇಲ್ಲ ನಮ್ಮ ಮನೇಲೇ ಫಂಕ್ಷನ್ ಆಗ್ತಾಯಿದೆಯಾ, ನೀವು ಇಲ್ಲಿಂದ ನಿಮಗೆ ಊಬರೋ ಕಾರ್ ಮಾಡಿಬಿಟ್ಟು ಕಳಿಸ್ತೀವಿ, ಆರಾಮಾಗಿರಿ, ಹೋಗ್ಬಿಟ್ಟು ಬರಾಮಾಗಿ ಬನ್ನಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಅವ್ರು ಎಲ್ಲ ತರಪ ಅವರು ಚೆನ್ನಾಗಿರ್ತಾರೆ, ಇವರು ಚೆನ್ನಾಗಿರ್ತಾರೆ. ಇದು ಪ್ಯಾಟ್ರನ್ ಚೇಂಜ್ಡ್ ದ ಎಂಟೈರ್ ಸಿನಾರಿಯೋ. ಇದನ್ನು ನಾವು ಸ್ಟಾರ್ಟ್ ಮಾಡಿದಾಗ ದಿಸ್ ವಾಸ್ ದ ಥಿಂಗ್. ಸೆಕೆಂಡ್ ಥಿಂಗ್ ವಾಸ್ 80% ಆಫ್ ದ ಓಲ್ಡ್ ಏಜ್ ಹೋಮ್ ಡಸಂಟ್ ಹ್ಯಾವ್ ಎನಿ ಮೆಡಿಕಲ್ ಫೆಸಿಲಿಟೀಸ್. ಇವತ್ತುವರೆಗೂ 80% ಇಲ್ಲ. ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ದ ಬೇಸಿಕ್ ಥಿಂಗ್ ಇಸ್ ಯಾಕೆಂದರೆ ನರ್ಸ್ ಇಟ್ಕೋಬೇಕು, 35,000 ರೂಪಾಯಿ ಸ್ಯಾಲ್ರಿ ಬರುತ್ತೆ ನರ್ಸ್ ಇಟ್ಕೊಂಡ್ರೆ, ಒಬ್ಬರು ನರ್ಸು. ಡಾಕ್ಟ್ರ್ ಇರಬೇಕು, ಡಾಕ್ಟ್ರು ಬಂದಾಗ ಅವರು 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಸತಿ ಬಂದಾಗ ಒಂದು ಪೇಷಂಟ್ಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಇಲ್ಲ ತುಂಬ ಓಲ್ಡ್ ಏಜ್ ಹೋಮ್ ಅಂತಂದರೆ 200 ರೂಪಾಯಿ 250 ರೂಪಾಯಿ. ತುಂಬ ಡಾಕ್ಟರ್ಸು ಫ್ರೀಯಾಗಿ ಮಾಡ್ತೀನಿ ಅಂದರೆ ಟೈಮಾಗಿ ಪ್ರಾಬ್ಲಮ್ ಆದಾಗ ಕರೆದಾಗ ಬರೋಲ್ಲ. ಇದು ಪ್ರಾಕ್ಟಿಕಲ್ಲು. ಅವರು ಪ್ರಾಕ್ಟಿಕಲ್ಲು, ಇವರು ಪ್ರಾಕ್ಟಿಕಲ್ಲು. ಪ್ರಾಕ್ಟಿಕಲಲ್ಲೇ ಮಾತಾಡೋಣ. ಅವ್ರು ಬರೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಎಲ್ಲಾಗುತ್ತೆ, ಇವ್ರಿಗೆ ಪ್ರಾಬ್ಲಮ್. ಇವ್ರು ಏನು ಮಾಡ್ತಾರೆ, ಟಕ್ ಅಂತ ಫೋನ್ ಮಾಡ್ತಾರೆ, ಇಂಥ ಕಡೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಬಿಟ್ಟಿದ್ದೀವಿ, ಈ ಹಾಸ್ಪಿಟ್ಲಲ್ಲಿ ನೋಡಿ. 90 ವರ್ಷ 85 ವರ್ಷ ಲಾಸ್ಟ್ ಸ್ಟೇಜಲ್ಲಿ ಎಲ್ಲಿ ಹೋಗ್ತಾರೆ? ಮನೆ ಕರ್ಕೊಂಡು ಬಂದರೆ ತಿರ್ಗಾ ಅವ್ರಿಗೆ ಅದೇ ಖರ್ಚು, ಅದೇ ಅವ್ರಿಗೆ ಇವ್ರು ಬರ್ತಾರೆ ಅಂತಾರೆ, ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಆಕ್ಸಿಜನ್ ಇಟ್ಕೋಬೇಕಾಗಿ ಬರುತ್ತೆ. ಎಲ್ಲ ಫೆಸಿಲಿಟೀಸ್ ಮಾಡಿಬಿಟ್ಟು ಇವ್ರ ಆಫೀಸಿಗೆ ಹೋಗಲ್ಲ, ಇಲ್ಲೂ ಬರೋಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಪಾಪ ಅಪ್ಪ ಅಮ್ಮಂಗೆ ಬೈತಾರೆ. ಇದು ನಾವು ಬೇಡ ಅಂತ. ದಿಟ್ ವಾಸ್ ದ ಥಿಂಗ್ ವಿ ಸ್ಟಾರ್ಟೆಡ್ ವಿತ್ ಪ್ಯಾಲಿಟಿವ್ ಆ್ಯಂಡ್ ಜೀರಿಯಾಟಿಕ್ ಕೇರ್ ಅಂತ ಸ್ಟಾರ್ಟ್ ಮಾಡ್ಕೊಂಡು. ಜೀರಿಯಾಟಿಕ್ ಆ್ಯಂಡ್ ಪ್ಯಾಲಿಟಿವ್ ಇದೆ, ಎಲ್ಲ ಕಡೆ ಇದೆ, ಬಟ್ ಎಲ್ಲನೂ ಇಲ್ಲ. ಕಾಂಬಿನೇಷನ್ ಆಫ್ ಓಲ್ಡ್ ಏಜ್ ಹೋಮು ಇದು ಪ್ಲಸ್ ಹಾಸ್ಪಿಟಲ್ ಫೆಸಿಲಿಟೀಸ್ ಇಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನಾವೇನು ಮಾಡಿದ್ವಿ, ಎಂಡ್ ಆಫ್ ಲೈಫ್ ಕೇರ್ ಸ್ಟಾರ್ಟ್ ಮಾಡಿದ್ವಿ. ಒಂದು ದಿವಸ ಲಾಸ್ಟ್ ಹಾಸ್ಪಿಟ್ಲಿಂದ ಹೇಳ್ತಾರೆ, ಇನ್ನೇನು ಮನೆ ಕರ್ಕೊಂಡು ಹೋಗಿ ಅರ್ಧ ದಿವಸ 2 hours ಇರುತ್ತೆ, ಹಿಂಗೆ ಸರಿ ಆಯಿತು ಕರ್ಕೊಂಬನ್ನಿ ಅಂತೀವಿ. 2 hours ಇರ್ತಾರಾ, ಇರಲಿ, ನೀವು ಮನೇಲಿ ನೋಡ್ಕೊಳಕ್ಕಾಗಲ್ವಾ, ಕರ್ಕೊಂಬನ್ನಿ, ನಾವು ನೋಡ್ಕೋತೀವಿ. ಆ 2 hours ಇರ್ಬೋದು, ಚೆನ್ನಾಗೇ ಇರ್ಬೋದು, ಚೆನ್ನಾಗೇ ಆಗ್ಬೋದು, ಅದು ನೀವು ತಲೆ ಕೆಡಿಸ್ಕೊಬೇಡಿ. ಎಷ್ಟೊತ್ತರೆಗೂ ಇರ್ತಾರೆ, ನಾವು ನೋಡ್ಕೋತೀವಿ. ಇದು ನಾವು ಸ್ಟಾರ್ಟ್ ಮಾಡಿದ್ದು. ಅದು ಸ್ವಲ್ಪ ನಮಗೆ ಇಟ್ ಗೇವ್ ದ ಬೂಸ್ಟ್ಗಿಂತ ನಮ್ಮ ಖುಷಿ ಅದಲ್ಲಿದೆ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಖುಷಿ ಅದಲ್ಲಿದೆ. ಯಾಕೆಂದರೆ ನಾವು ನೋಡ್ದಂಗೆ ಯಾರೂ ಕಷ್ಟಪಡಲ್ಲ, ಆರಾಮಾಗಿ ಅವ್ರದ್ದು ಲಾಸ್ಟ್ ನಾವು ನೋಡ್ತಾ ಇರ್ತೀವಿ. ನಾವು ಯಾರೂ ಜೋರಾಗಿ ಕಿರ್ಚಲ್ಲ, ಮಾಡಲ್ಲ, ಆರಾಮಾಗಿ ಹೋಗ್ತಾರೆ ವಿತಿನ್ ನೋ ಟೈಮ್. ಆ ಸಾವು ನಮಗೂ ಬೇಕು ಅಂತ ನಾವು ನೋಡ್ತೀವಿ, ಬಯಸ್ತೀವಿ ನಾವು.
ಅಷ್ಟು ನಮಗೆ ಖುಷಿ ಇದೆ. ಆ ಸರ್ವಿಸಲ್ಲಿ ನಮ್ಗೆ ಖುಷಿ ಇದೆ. ಈ ಸರ್ವಿಸ್ಗಿಂತ ಈ ಸರ್ವಿಸ್ ಇದ್ದೇ ಇದೆ. ಅವ್ರು ಓಡಾಡ್ತಾ ಇರ್ತಾರೆ, ಅವರು ಖುಷಿಯಾಗಿರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇದೆಯಲ್ಲ, ಎಂಡ್ ಆಫ್ ಲೈಫ್ ಕೇರ್ ಇದೆಯಲ್ಲ, ಅದು ತುಂಬ ಹೆವಿ ಟೆನ್ಷನ್ ಪಾರ್ಟ್. ಅದಕ್ಕೆ ಆ ಎಂಡ್ ಆಫ್ ಲೈಫ್ ಕೇರ್ ಪಾರ್ಟ್ ಸ್ಟಾರ್ಟ್ ಮಾಡಿದಾಗ ಕರೋನಾ ವಾಸ್ ದ ಹೈಯೆಸ್ಟ್ ಪೀಕ್ ಪೀರಿಯಡ್ ನಮಗೆ. ಆ ಕರೋನಾ ಪೀರಿಯಡಲ್ಲೂ ಗಾಡ್ ಗ್ರೇಸು ನಮ್ಮದಲ್ಲಿ ಒಂದು ಕರೋನಾ ಕೇಸ್ ಆಗಲಿಲ್ಲ. ಬಟ್ ಕರೋನಾ ಪೀರಿಯಡಲ್ಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿತ್ತೋ ಅಲ್ಲಲ್ಲಿ ನಾವು ತೊಗೊಂಡೋಗಿ ಕೊಡ್ತಾಯಿದ್ವಿ, ಹೋಗ್ತಾಯಿದ್ವಿ, ಬರ್ತಾಯಿದ್ವಿ. ಎಲ್ಲರೂ ಬೈಯೋರು, ಎಷ್ಟು ಜನ ಇಟ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಾ ಕರೋನಾಗೆ ಅಂತ. ಬಟ್ ದಟ್ ವಾಸ್ ಅವರ್ ಮಾರಲ್ ಡ್ಯೂಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡ್ಕೊಂಡು ಬಂದ್ವಿ. ಆ ಪರ್ಟಿಕ್ಯುಲರ್ ಥಿಂಗ್ಸಲ್ಲೂ ಸ್ಟಾರ್ಟ್ ಆದಾಗ ಖುಷಿಯಾಗಿ ನೆಕ್ಸ್ಟು ಹಿಂದೂಸ್ತಾನ್ ಟೈಮ್ಸ್ ಅವರು ನಮ್ಮದು ತುಂಬ ನೋಡ್ತಾಯಿದ್ರು ಏನೇನು ಆ್ಯಕ್ಟಿವಿಟಿ ಇದೆ, ಯಾವ ಥರ ನಡೀತಾ ಇದೆ ಅಂತ. NGOs ಎಂದು ದರ್ಪಣಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ದರ್ಪಣ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ NGOsನ ರಿಜಿಸ್ಟರ್ಡ್ ಆಗಲೇಬೇಕು. ರಿಜಿಸ್ಟರ್ಡ್ ಆಗಲಿಲ್ಲ ಅಂದರೆ ಅಲ್ಲಿ ಆ ಬ್ಯಾಂಗ್ಳೂರಲ್ಲಿ ISO ಫಸ್ಟ್ ಇದ್ದಿದ್ದು ನಮ್ಮದು ಅಂತ ಅವರು ನಮ್ಮ ಹಿಂದೆ ತಿರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೇ ಕೇಮ್ ಔಟ್. ಅವರೆಲ್ಲ ನೋಡಿ ನಮಗೊಂದು ಚಿಕ್ಕದಾಗಿ ಎಂಡ್ ಆಫ್ ಲೈಫ್ ಕೇರಿಂದು ಅಪ್ ಟು ವಿ ವೆಂಟ್ ಟು ಇಂಟರ್ನ್ಯಾಷನಲ್ ಅವಾರ್ಡು. ಡೆಲ್ಲಿಯಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು. ಅದಕ್ಕಿಂತ ಮುಂಚೆ ದೇರ್ ವಾಸ್ ಅ ಸ್ಮಾಲ್ ಸೆಗ್ಮೆಂಟ್ ಆಯಿತು. ನಮ್ಗೆ ಯಾರೋ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಅದನ್ನು ಎಲ್ಲೋ ಹುಡುಕಿ ಮಾಡಿ ಎಲ್ಲ ಮಾಡಿದ್ದಕ್ಕೆ ಅದರ ಆಮೇಲೆ 2019 ಒಂದು ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ರು. ಏನು ಅಂದರೆ ಅಪ್ಪ ಅಮ್ಮನ್ನ ಬಿಟ್ಟು ಹೋಗೋಂಗಿಲ್ಲ, ಬಿಟ್ಟು ಹೋದರೆ ಅವರು ದುಡ್ಡು ಕಟ್ಟಬೇಕು. ದಟ್ ವಾಸ್ ಥಿಂಗ್ ಸ್ಟಾರ್ಟೆಡ್ ವಿತ್ ದ ಎಂಟೈರ್ ಪೋರ್ಷನ್. ಸೊ ಆವಾಗ ಭಾರತ್ ಗೌರವ ರತ್ನ ಅವಾರ್ಡ್ ಅಂತ ಒಂದು ಕಾರ್ಪೊರೇಟ್ ಅಫೇರ್ಸಿಂದ ನಮಗೆ ಕೊಟ್ಟಿದ್ದಾಯಿತು. ಆಮೇಲೆ ಇದೇ ಜರ್ನಿ ಸ್ಟಾರ್ಟ್ ಆಗಿ ಇವತ್ತಿನ ದಿವಸ ಅಪ್ ಟು ಗ್ಲೋಬಲಲ್ಲಿ ನಮ್ಮ ಹೆಸರು ಅಂದರೆ ಆನಂದ್ ಸೇವಾ ಸದನದ ಹೆಸರು ಪ್ಲಸ್ ಎಂಡ್ ಆಫ್ ಲೈಫ್ಗೆ ಇದು ಇಲ್ಲಿವರೆಗೂ ಏಷ್ಯನ್ ಅವಾರ್ಡ್ಸ್ವರೆಗೂ ಬಂದಿದೆ. ಇದು ಜರ್ನಿ ನಾವು ಮಾಡ್ತಾಯಿದ್ದೀವಿ. ಇದು ಇಷ್ಟ ಆಗೋಯ್ತು ಅಂತ ನಿಲ್ಲಿಸಿಲ್ಲ. ಈಗ ರೀಸೆಂಟಾಗಿ 50 ಬೆಡ್ನ ಬರೀ ಎಂಡ್ ಆಫ್ ಲೈಫ್ ಕೇರಾಗಿ ಮಾಡಿದ್ದೀವಿ. 50 ಬೆಡ್ಸ್ ಇದಕ್ಕೆ ಮಾಡಿದ್ದೀವಿ. ಮಿಕ್ಕಿರೋದು ಇವ್ರುಗಳಿಗೆ ಆಲ್ಮೋಸ್ಟ್ ಆಲ್ ನಡೀತಾ ಇದೆ. ಬೆಳಗ್ಗೆ ಈ ನಮ್ಮ ಇದರಲ್ಲಿ ಏನಂದರೆ ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ಅವ್ರಿಗೆ ರೆಸ್ಟ್ ಕೊಟ್ಬಿಟ್ಟು ಏನೇ ಕಾರಣಕ್ಕೂ ಬೇರೆ ಏನೂ ಮಾಡಬಾರ್ದು. ಅವರ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀವಿ, ಕಂಪ್ಲೀಟ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀವಿ ಅವರಿಗೆ. ಸೊ ಅಪ್ ಟು 12:30ವರೆಗೂ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಆಮೇಲೆ ಊಟಕ್ಕೆ ಹೋಗ್ತಾರೆ. ಒಂದು 2 ಅವರ್ಸ್ ನಿದ್ದೆ ಮಾಡಿದ ತಕ್ಷಣ ತಿರ್ಗಿ ಸ್ಟಾರ್ಟ್ ಆಗಿ ಭಜನೆ ಅದು ಇದು ಆಗಿ 7:30ವರೆಗೂ ಅವ್ರಿಗೆ ಎಂಗೇಜ್ ಆಗಿರ್ತಾರೆ. ಅವ್ರಿಗೆ ಹೆಂಗಾಗಿದೆ ಅಂದರೆ ಪ್ರೀತಿ ವಿಶ್ವಾಸಲ್ಲಿ ಹೆಂಗಾಗಿದೆ ಅಂದರೆ ಅವ್ರ ಮನೆಯವ್ರು ಬಂದ್ರೂ ಒಂದು 10 ನಿಮಿಷ ಇರು, 7:30 ಮೇಲೆ ನಾವು ನಿಮ್ಮ ಹತ್ರ ಮಾತಾಡ್ತೀವಿ ಅಂತಾರೆ. ಈ ಲೆವೆಲ್ಲಿಗೆ ದೇ ಹ್ಯಾವ್ ಕಮ್ ಔಟ್ ವಿತ್ ಎಂಟೈರ್ ಥಿಂಗ್ಸ್. ಇದು ಜರ್ನಿ. ನಮ್ಗೆ ಖುಷಿ ಪಡೋದೇನು ಅಂದರೆ ಅಟ್ಲೀಸ್ಟು ನಾವು ಏನು ಮಾಡಿದ್ವೋ ಏನೋ ಈಗ 198 ಜನ ಇದ್ದಾರೆ. 198 ಜನದಲ್ಲಿ 168-170 ಜನರೂ ಖುಷಿಯಾಗಿ ನಮ್ಮ ಬಿಟ್ಟು ಹೋಗಲ್ಲ ಅಂತ ಲಾಸ್ಟಲ್ಲಿ ಡಿಸೈಡ್ ಮಾಡಿದ್ದಾರೆ. ಅದು ನಮಗೆ ಒಂದು ತುಂಬ ದೊಡ್ಡ ಫ್ಯಾಕ್ಟರ್ ಅದು. ಅಪಾರ್ಟ್ ಫ್ರಮ್ ದಟ್ ಈಗ ನಡೀತಾ ಇದೆ ಎಲ್ಲನೂ. ಎಂಡ್ ಆಫ್ ಲೈಫ್ ಕೇರ್ ಆಗಲಿ, ಈ ಪೋರ್ಷನ್ಸ್ ನಡೀತಾ ಇದೆ. ಎಲ್ಲ ಥರಕ್ಕೂ ನಾವು ತೊಗೋತೀವಿ. ನೀರೋ ತೊಗೋತೀವಿ, ಪೋಸ್ಟ್ ಆಪ್ರೇಷನ್ಸ್ ತೊಗೋತೀವಿ, ಆರ್ಥೋ ಸೆಷನ್ಸು, ಕ್ಯಾನ್ಸರ್ ಪೇಷಂಟ್ಸು, ಆಮೇಲೆ ಡಿಮೆನ್ಷಿಯಾ ಕೇಸಸ್ಸು ಇದೆ. ಡಿಮೆನ್ಷಿಯಾ ಕೇರೇ ಒಂದು ಸಪ್ರೇಟಾಗಿ ಮಾಡಿದ್ದೀವಿ. 30 ಬೆಡ್ಸು ಡಿಮೆನ್ಷಿಯಾ ಕೇರ್ ಮಾಡಿದ್ದೀವಿ. ಡಿಮೆನ್ಷಿಯಾ ಇಸ್ ದ ವೇರ್ ಎಲ್ಲ ಮರ್ತೋಗ್ತಾರೆ. ಪ್ಲಸ್ ಅವ್ರದ್ದು ಲೈಫ್ ಈಸ್ ಮಿಸರಬಲ್. ಬೇಸಿಕ್ಲಿ ಇಸ್ ಎ ಲೈಫ್ ಮಿಸರಬಲ್. ಅವನ್ನ ಪ್ರೀತಿಯಿಂದ ಇದ್ದರೆ ಮಾತ್ರ ನೀವು ಯಾರು ನಿಮ್ಮ ಮಕ್ಕಳು ಯಾರು ಅಂತಲೂ ಮರೆತುಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಲಾಸ್ಟ್ ಸ್ಟೇಜಸ್ ನೋಡ್ತೀವಿ. ಪಾರ್ಕಿನ್ಸನ್ ಪೇಷಂಟ್ಸ್ ನೋಡ್ತೀವಿ. ಕೋಪ ಸಹಜ. ಏನಾಗುತ್ತೆ ಅಂದರೆ BP ಇರುತ್ತೆ ಅವ್ರಿಗೆ, 100% BP ಇರುತ್ತೆ.
ಮಕ್ಕಳು ಬಂದು ಹೋಗಿಲ್ಲ ಅಂದರೆ, ನೋಡಿಲ್ಲ ಅಂದರೆ ಬರುತ್ತೆ ಅವ್ರಿಗೆ ಕೋಪ, ಕೆಸ್ತಾರೆ. ಅವ್ರಿಗೆ ಹೆಂಗೆ ಅಂದರೆ, ನಾವು ನಮ್ಮ ಜೊತೆ ಇದ್ದಾಗ, ಅವರು ನಮ್ಮ ಜೊತೆ ಯಾವಾಗ ಇರ್ತಾರೆ, ಅವ್ರದ್ದು ಬಿಹೇವಿಯರ್ ಪ್ಯಾಟ್ರನ್ ನೋಡಿರ್ತೀವಿ ನಾವು, ಲೈನ್ ಆಫ್ ಬಿಹೇವಿಯರ್ ಪ್ಯಾಟ್ರನ್ನು. ಅವರು ಎಷ್ಟು ಬೇಗ ಕೂಲ್ ಆಗ್ತಾರೆ, ಏನು ಹೇಳಿದ್ರೆ ಕೂಲ್ ಆಗ್ತಾರೆ, ಇದಿಷ್ಟು ಬಿಹೇವಿಯರ್ ಪ್ಯಾಟ್ರನ್ಸ್ ನಮ್ಮ ಹತ್ರ ಇರುತ್ತೆ. ಇಲ್ಲ ಆ ಜಾಗದಿಂದ ಶಿಫ್ಟ್ ಆಗಿಬಿಟ್ಟು ಬೇರೆ ಎಲ್ಲಿ ಕರ್ಕೊಂಡು ಹೋದರೆ ಅವರು ಶಿಫ್ಟ್ ಆಗ್ತಾರೆ. ಇದಿಷ್ಟು ಪ್ಯಾಟ್ರನ್ ನಾವು ಸ್ಟಡಿ ಮಾಡಿರ್ತೀವಿ, ರೆಕಾರ್ಡೆಡ್ ಇರುತ್ತೆ. ಇವ್ರು ಈ ಥರ ಮಾಡಿದ್ರೆ ಹಿಂಗೆ ಆಗ್ಬೋದು, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಒಬ್ರೊಬ್ರದ್ದು ಈಗ ನಮ್ಮ ಹತ್ರ 80 ಜನ ಎಂಪ್ಲಾಯೀಸ್ ಇದ್ದಾರೆ. ಆ 80 ಜನದ ಎಂಪ್ಲಾಯೀಸಲ್ಲಿ ಒಬ್ಬರ ಮೇಲೆ ತುಂಬ ಅವರು ಕಂಟ್ರೋಲಲ್ಲಿರ್ತಾರೆ. ಆ ಕಂಟ್ರೋಲ್ ಆ ಪರ್ಟಿಕ್ಯುಲರ್ ಎಂಪ್ಲಾಯಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿಸಿದಾಗ ದ ಥಿಂಗ್ಸ್ ವಿಲ್ ಕಮ್ ಡೌನ್. ಪ್ಲಸ್ ಇನ್ನೊಂದೇನು ಅಂದರೆ, ಹೈಯರು, ಈಗ ನಾವು ಒಂದು 5-6 ಜನ ಯಾರು ಹೈಯರ್ ಇದ್ದೀವಿ, ಅವ್ರ ಹತ್ರ ಹೋಗಿ ಅವರು ಎಲ್ಲರೂ ಹೇಳ್ಕೊಂಬಿಟ್ರೆ ಅವ್ರು ಶಾಂತಿಯಾಗಿ ಹೋಗ್ತಾರೆ. ಈ ಥರ ಅವ್ರದ್ದು ಬಿಹೇವಿಯರ್ ಇರುತ್ತೆ. ಅವ್ರು ಕರ್ಕೊಂಬರ್ತಾರೆ, ಅವ್ರು ಸಮಾಧಾನ ಮಾಡಿ, ಅವ್ರ ಪ್ರೀತಿ ವಿಶ್ವಾಸ ತೊಗೊಂಡು ಅವ್ರ ಒಂದು ಕಾಫಿನೋ ಏನಾದ್ರು ಕೊಟ್ಟು ಏನಾದ್ರು ಒಂದು ಮಾಡಿದಾಗ ಅವರು ಆಟೋಮೆಟಿಕ್ಕಾಗಿ ಸಮಾಧಾನಕ್ಕೆ ಬರ್ತಾರೆ. ಅವರು ಯಾವ ಜೆಂಡರ್ನವ್ರು ಜಾಸ್ತಿ ಇದ್ದಾರೆ? ಫೀಮೇಲ್ ಆ್ಯಕ್ಚುಲಿ ಎಲ್ಲೇ ಹೋದ್ರೂ ಫೀಮೇಲೇ ಜಾಸ್ತಿ, ಮೇಲ್ಸ್ಗಿಂತ ಫೀಮೇಲೇ ಜಾಸ್ತಿ. ಅವರ ಲೈಫ್ ಸ್ಪ್ಯಾನು ಜಾಸ್ತಿ, ಇವ್ರದ್ದು ಜಾಸ್ತಿ ಇರುತ್ತೆ. ಬಟ್ ಅಪ್ ಟು 109ವರೆಗೂ ನಾವು ಸರ್ವ್ ಮಾಡಿದ್ದೀವಿ. 109 ಇದ್ದರು. 90ಇಂದ 100ವರೆಗೂ ಜಾಸ್ತಿ ಇದ್ದಾರೆ. 90ಇಂದ ಜಾಸ್ತಿ ಇದ್ದಾರೆ. 90, 92, 95 ಇದೆಲ್ಲ ಕಾಮನ್ ಫ್ಯಾಕ್ಟ್ರಿಗೆ, ಅವರೆಲ್ಲ ಕಾಮನ್ ಫ್ಯಾಕ್ಟ್ರಿಗೆ. ಯಾರು ನೀವು ಫೋನ್ ಬಂದರೆ ಕೇಳಿದಾಗ ಎಷ್ಟು ಅಂದರೆ 90, 95 ಅಂತಾರೆ. ದಟ್ ಈಸ್ ಎ ಕಾಮನ್ ಫ್ಯಾಕ್ಟ್ರಿ, ಎಲ್ಲ ಕಡೆ ನಡೀತಾ ಇರೋದು ಈಗ. ಅಷ್ಟು ಇದ್ದೇ ಇರುತ್ತೆ. ಅಷ್ಟು ಜನಕ್ಕೆ ಪೇಷಂಟ್ಸ್ ಬೇಕೇ ಬೇಕು. ಏಕೆಂದರೆ ಅವರು ಊಟ ಮಾಡಲ್ಲ, ತಿನ್ನಿಸ್ಬೇಕು ಒಬ್ರೊಬ್ರಿಗೆ. ಬಟ್ ಓಡಾಡ್ತಾರೆ. ಸಮ್ ಆಫ್ ದ ಥಿಂಗ್ಸ್ ಆರಾಮಾಗಿ ಓಡಾಡ್ತಾರೆ. ಲಿಫ್ಟು ಬೇಡ, ನಡ್ಕೊಂಬರ್ತಾರೆ, ಹೋಗ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ. ಯಾಕೆಂದರೆ ಇಬ್ಬರದ್ದು ಲೈಕಿಂಗ್ಸ್ ಡಿಫ್ರೆಂಟ್ ಇರುತ್ತೆ. ಲೈಕಿಂಗ್ಸ್ ಡಿಫ್ರೆಂಟ್ ಆಗುತ್ತೆ. ನನಗೆ ಊಟ ಇದೇ ಬೇಕು, ನಾವು ಯಾರೋ ಅವ್ರ ಮನೆಯಿಂದ ತೊಗೊಂಬಂದಿರ್ತಾರೆ, 2 ಬಾಳೆಹಣ್ಣು ತೊಗೊಂಬಂದಿರ್ತಾರೆ, ಅವ್ರು 2 ಬಾಳೆಹಣ್ಣು ಅವರೇ ಇಟ್ಕೊಂಡಿರಬೇಕು ಅಂತಾರೆ. ಅಕಸ್ಮಾತ್ ಅಪ್ಪಿತಪ್ಪಿ ಇವ್ರಿಗೆ ಹಸುವಾಗಿ ಇವ್ರೇನಾದ್ರು ತಿಂದುಬಿಟ್ರೆ ಆ ಮೂಮೆಂಟಲ್ಲಿ ಸ್ವಲ್ಪ ಯಾಕೆ ನಂದು ಯಾಕೆ ತೊಗೊಂಡ್ರಿ, ಸಿಂಪಲ್ ಥಿಂಗ್ಸ್ ಆಗೇ ಆಗುತ್ತೆ, ಇಲ್ಲ ಅಂತ ಇಲ್ಲ. ಆಟೋಮೆಟಿಕ್ಕಾಗಿ ಆಮೇಲೆ ಅವ್ರು ಹೇಳ್ತಾರೆ, ಎಲ್ಲ ನಾವೇ ಅಲ್ವಾ, ನಮ್ಮದೇ ತಾನೇ, ನಮ್ಮ ಮನೆಯದೆಲ್ಲ ಒಂದೇ ತಾನೇ ಅಂದ್ಬಿಟ್ಟು ಅವರೇ ಸರಿ ಹೋಗ್ತಾರೆ. ಬನ್ನಿ, ನಾ ಹೇಳೋಕ್ಕಿಂತ ನೀವು ಬಂದು ಅಲ್ಲಿ ನೋಡಿದಾಗ ಏನಿದೆ, ಯಾವ ಥರ ಇದೆ ಅಂತ ನೀವು ಅರ್ಥ ಮಾಡ್ಕೋತೀರ. ನನ್ನ ಜರ್ನಿ ಖಂಡಿತ ಕಷ್ಟಪಟ್ಟು ಬಂದ್ವಿ, ಈ ಜರ್ನಿವರೆಗೂ ಬಂದಿದ್ದೀವಿ. ದೇವರು ನಮಗೆ ಇದೇ ಜರ್ನಿ ಮುಂದೆವರೆಗೂ ಹೋಗಿ ಮುಂದೇನೂ ನನಗೂ ಗೊತ್ತಾಗ್ದೇನೆ, ನನಗೂ ಏನೂ ಪ್ರಾಬ್ಲಮ್ ಇಲ್ಲದೇ ಮೇಲೆ ಕರ್ಕೊಂಡು ಹೋಗಲಿ ಅಂತ ದೇವರು ನಾನು ಸಾರೈಸ್ತೀನಿ.